ಬಿಳಿಯಾಗಿರುವ ಹರಿತನಿಗೆ ಅಂದದ ಜೊತೆಗೆ ಅಹಂಕಾರ ಕೂಡ ಜಾಸ್ತಿ ಇತ್ತು. ಕಪ್ಪಾಗಿರುವ ಸವತಿ ಅಕ್ಕನ್ ಜೊತೆ ಎಲ್ಲ ಕೆಲ್ಸವನ್ನು ಮಾಡಿಸ್ಕೊಳ್ತಾ ಇದ್ಲು. ಸೋಫಾ ಮೇಲೆ ಕೂತ್ಕೊಂಡು ಕಿಚನ್ನಲ್ಲಿ ಕೆಲಸ ಮಾಡುವ ಸವತಿ ಅಕ್ಕನಿಗೆ ಕೇಳುವ ಹಾಗೆ, ಏ ಬ್ಲ್ಯಾಕ್, ನನಗೆ ಟೀ ತಗೊಂಬಾ ಹಾಗೆ ಅಂತ ಹೇಳಿದ್ಲು. ಆ ಧ್ವನಿಯನ್ನು ಕೇಳಿದ ತಕ್ಷಣ ಚಂದ್ರಿಕಾ ಟೀಯನ್ನು ತಗೊಂಡು ಬೇಜಾರಿಂದ ತಂದು ಕೊಟ್ಲು. ಟಿವಿ ಹಾಕು, ನಿನ್ಗೆ ಗೊತ್ತಿಲ್ವಾ ನಾನು ಟೀ ಕುಡಿಯುವಾಗ ಪ್ರತಿದಿನ ಟಿವಿ ನೋಡ್ತೀನಿ ಅಂತ? ಏನು ನಿಂಗೆ ಬುದ್ಧಿ ಇಲ್ವಾ? ಪ್ರತಿ ಸಲ ಹೇಳ್ತಾನೆ ಇರ್ಬೇಕಾ? ಹೋಗಿ ಟಿವಿ ಹಾಕು ಹಾಗೆ ಹೇಳಿದಾಗ ಚಂದ್ರಿಕಾ ಟಿವಿ ಹಾಕಿದ್ಲು. ಹಲೋ ಬ್ಲ್ಯಾಕ್, ಏನೋ ಇಲ್ಲೇ ನಿಂತಿರ್ತೀಯಾ? ನನ್ ಬಟ್ಟೆನ ಐರನ್ ಮಾಡ್ತೀಯಾ? ಐರನ್ ಮಾಡ್ತೀನಿ ತಂಗಿ ಹಾಗೆ ಅಂತ ಚಂದ್ರಿಕಾ ಹೇಳಿ ಅಲ್ಲೇ ಮೂಲೆಯಲ್ಲಿರುವ ಐರನ್ ಹತ್ರ ಬಂದ್ಲು. ಚಂದ್ರಿಕಾ ಐರನ್ ಮಾಡ್ತಾ ಇದ್ಲು. ಹರಿತಾ ಕೂತ್ಕೊಂಡು ಟೀ ಕುಡ್ಕೊಂಡು ಇದ್ಲು. ಅವಳ ತಾಯಿ ಹೊರಗಡೆ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ತನ್ನ ಮಗಳನ್ನು ನೋಡಿ ಹೆಮ್ಮೆ ಪಡುವುದನ್ನು ಬಿಟ್ರೆ ತನ್ನ ಸವತಿ ಅಕ್ಕ ಕಪ್ಪಾಗಿದ್ದಾಳೆ ಅಂತ ಅವಳನ್ನು ಕೇವಲವಾಗಿ ಮಾತಾಡಬಾರ್ದು ಅಂತ ಹೇಳಲೇ ಇಲ್ಲ. ಕಪ್ಪಾಗಿರುವ ಸವತಿ ಅಕ್ಕ ಚಂದ್ರಿಕಾ ಅಂದ್ರೆ ಭವಾನಿಗೆ ಕೂಡ ಸ್ವಲ್ಪ ಕೂಡ ಇಷ್ಟನೇ ಇರ್ಲಿಲ್ಲ. ಚಂದ್ರಿಕಾ ಯಾವಾಗ ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ಭವಾನಿ ಕಾಯ್ತಾನೆ ಇದ್ಲು. ಅವಳಿಗೆ ಎಷ್ಟು ಬೈದ್ರೂ ಕೂಡ ಮಾನ ಮರ್ಯಾದೆ ಅಂತ ಏನೂ ಇಲ್ಲ. ಅವಳ ಅಮ್ಮ ತೀರ್ಕೊಂಡಾಗ ಇವಳನ್ನ ಕೂಡ ಕರ್ಕೊಂಡೋಗಿದ್ರೆ ಎಷ್ಟೊಂದು ಚೆನ್ನಾಗಿರ್ತಿತ್ತೋ ಏನೋ. ಆವಾಗ ನನ್ ಮಗಳೇ ಈ ಆಸ್ತಿಗೆ ಯಜಮಾನಿ ಆಗ್ತಾಳೆ. ಇಷ್ಟೊಂದು 50 ಎಕರೆ ಜಾಗನೂ 3 ಎಕರೆ ಹೊಲ, ಇದನ್ನೆಲ್ಲ ನನ್ನ ಮಗಳಾದ ಹರಿತನ ಹೆಸರಲ್ಲಿ ಬರೆಸ್ಕೋಬೇಕು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ, ನನ್ನ ಮಗಳ ದುರಾದೃಷ್ಟ. ಚಂದ್ರಿಕನ ಕಿವಿಗೆ ಕೇಳುವ ಹಾಗೆ ಹೇಳಿದ್ಲು. ಚಂದ್ರಿಕಾ ಕಣ್ಣೀರಿಂದ ಐರನ್ ಮಾಡ್ತಾ ಇದ್ಲು. ಟೀಯನ್ನು ಕುಡಿದ ನಂತರ ಹರಿತಾ 1 2 3 4 ಹಾಗೆ ಅಂತ ಲೆಕ್ಕ ಮಾಡ್ತಾ ಇದ್ಲು. ಅವಳು 5 ಅಂತ ಹೇಳುವುದಕ್ಕೆ ಮುಂಚೆನೆ ಚಂದ್ರಿಕಾ ಏನೇ ಕೆಲಸ ಮಾಡ್ತಾ ಇದ್ರು ಅವಳ ಟೀ ಕಪ್ಪನ್ನು ಬಂದು ತಗೊಳ್ಬೇಕು. ಇಲ್ಲ ಅಂದ್ರೆ ಹರಿತಾ ಕೈಯಲ್ಲಿರುವ ಟೀಯನ್ನು ಕೆಳಗೆ ಬಿಸಾಕ್ತಾಳೆ, ಅದು ಒಡೆದೋಗುತ್ತೆ. ಆವಾಗ ಭವಾನಿ ಕೈಯಿಂದ ಚಂದ್ರಿಕನಿಗೆ ಪೆಟ್ಟು ಬೀಳುತ್ತೆ. ಅದರಿಂದ ಚಂದ್ರಿಕಾ ವೇಗವಾಗಿ ಬಂದು ಆ ಟೀ ಕಪ್ಪನ್ನು ತಗೊಂಡ್ಲು. ಆಗ ಹರಿತಾ, ಓಹೋ, ಇವತ್ ನಮ್ಮಮ್ಮನ ಕೈಯಲ್ಲಿ ಏಟು ಬೀಳ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟಾ? ಇಲ್ಲ ತಂಗಿ, ಈ ಟೀ ಕಪ್ ನೀನ್ ತುಂಬಾ ಇಷ್ಟಪಟ್ಟು ತಗೊಂಡಿದಲ್ವಾ, ಅದಕ್ಕೋಸ್ಕರನೇ ಇದು ಒಡೆದೋಗ್ಬಾರ್ದು ಅಂತ ಬಂದೆ. ಇದು ಮಾತ್ರ ಅಲ್ಲ ತಂಗಿ, ನಿನಗೆ ಇಷ್ಟವಾದ ನೀನು ಉಪಯೋಗ ಮಾಡುವಂತಹ ಬ್ರಷು, ಬಟ್ಟೆ, ಟವಲು, ಹ್ಯಾಂಡ್ ಬ್ಯಾಗು, ಚಪ್ಪಲು ಎಲ್ಲವನ್ನೂ ಸಿದ್ಧ ಮಾಡಿಟ್ಟಿದೀನಿ. ಅದು ಎಲ್ಲವೂ ನೀನು ನನ್ ಮೇಲೆ ಇರುವ ಪ್ರೀತಿಯಿಂದ ಮಾಡ್ತಾ ಇಲ್ಲ ಅಲ್ವಾ? ನಮ್ ತಾಯಿ ಕೈಯಿಂದ ಒದೆ ತಿನ್ಬಾರ್ದು ಅಂತ ಮಾತಾಡ್ತಿದೀಯ. ಸರಿ, ಏನೇ ಆದ್ರೂ ಸರಿ, ನಿನ್ ಕ್ಯಾರಿಂಗ್ ನಂಗೆ ತುಂಬಾ ಇಷ್ಟ ಆಯ್ತಕ್ಕ. ಆ ಮಾತು ಕೇಳಿ ಚಂದ್ರಿಕಾ ಸಂತೋಷ ಪಟ್ಲು. ಚಂದ್ರಿಕಾ ಟೀ ಕಪ್ಪನ್ನು ಅಲ್ಲಿಂದ ತಗೊಂಡೋಗುವಾಗ ಕೋಪದಿಂದ ಭವಾನಿ ಅವಳನ್ನು ಕರೆದು, ಹರಿತಾ ಹರಿತಾ ಹೊರಗಡೆ ಬಾಮ್ಮ ಹಾಗೆ ಅಂತ ಕರೆದಾಗ ಹರಿತಾ ಹೊರಗಡೆ ಬಂದ್ಲು. ಹೇಳಿ ಮಮ್ಮಿ. ಹರಿತಾ, ಅವಳು ನಮ್ಮ ಶತ್ರು ಕಣಮ್ಮ. ಅವಳ ಜೊತೆ ಹೀಗೆ ನೀನು ನಗ್ನಗ್ತಾ ಮಾತಾಡ್ಬಾರ್ದು. ಯಾವಾಗ್ಲೂ ಅವಳನ್ನ ಟಾರ್ಚರ್ ಮಾಡ್ಬೇಕು, ಅರ್ಥ ಆಯ್ತಾ? ಯಾವಾಗ ಹೇಗಿರ್ಬೇಕು ಅಂತ ನನಗ್ ಗೊತ್ತು ಮಮ್ಮಿ. ಸರಿ ಸರಿ, ಉಯ್ಯಾಲೆ ನಿನಗೋಸ್ಕರನೇ ಕಾಯ್ತಾ ಇದೆ. ಆರಾಮವಾಗಿ ಹೋಗಿ ಉಯ್ಯಾಲೆಯಲ್ಲಿ ಕೂತ್ಕೋ. ಅವಳನ್ನು ಕರಿ, ನಿನಗೆ ಉಯ್ಯಾಲೆನ ಆಡಿಸ್ತಾ ಇರ್ಲಿ. ಸರಿ ಮಮ್ಮಿ, ನಾನು ಹೋಗ್ತಾ ಇರ್ತೀನಿ, ಅಕ್ಕನ ಕರೀರಿ. ಅಯ್ಯೋ, ಅವಳ ಅಕ್ಕ ಅಲ್ಲ ಕಣೆ, ಕೆಲ್ಸದವಳು. ಅವಳು ಯಾಕೆ ಅಕ್ಕ ಅಂತ ಕರಿತೀಯಾ? ಸರಿ, ಚಂದ್ರಿಕಾನ ಕಳ್ಸಿ. ಹೀಗೆ ಹರಿತಾ ಹೋದ್ಲು. ಏಯ್ ಚಂದ್ರಿಕಾ. ಆ ಧ್ವನಿ ಕೇಳಿದ ತಕ್ಷಣ ಚಂದ್ರಿಕಾ ಬಂದ್ಲು. ನನ್ನ ಮಗಳು ಉಯ್ಯಾಲೆಯಲ್ಲಿ ಆಡ್ಲಿಕ್ಕೆ ಹೋಗಿದ್ದಾಳೆ, ನೀನು ಹೋಗಿ ನಿಧಾನವಾಗಿ ತಳ್ಳು, ಜೋರಾಗಿನೂ ತಳ್ಬಾರ್ದು. ಅವಳಿಗೆ ಮಾತ್ರ ಏನಾದ್ರೂ ಆದ್ರೆ ಆಮೇಲೆ ನನ್ನ ಕೈಯಿಂದ ನಿನ್ಗೆ ಒದೆ ಖಂಡಿತ ಬೀಳುತ್ತೆ. ಹೋಗು, ನಾನು ಟೌನಿಗೆ ಹೋಗಿ ನನ್ನ ಮಗಳಿಗೆ ಬೇಕಾದ ಮೇಕಪ್ ಕಿಟ್ನ ತಗೊಂಬರ್ತೀನಿ. ನಾನು ಇಲ್ಲ ಅಂತ ನನ್ನ ಮಗಳಿಗೆ ಏನಾದ್ರೂ ಹೇಳಿದ್ರೆ ಅಷ್ಟೇನ್ ಮತ್ತೆ ನಾನು. ಇಲ್ಲ ಚಿಕ್ಕಮ್ಮ, ಏನು ಹೇಳಲ್ಲ. ತಂಗಿ ಹೇಳಿದ್ದು ತಾನೇ ಮಾಡ್ತೀನಿ ಚಿಕ್ಕಮ್ಮ, ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ. ಹೌದೌದು, ನಿನ್ ಜಾತಕನೇ ಹಾಗೆ ತಾನೆ, ಅದನ್ನ ಬಿಟ್ರೆ ಇನ್ನೇನ್ ಮಾಡ್ತೀಯಾ? ಚಂದ್ರಿಕಾ ಹರಿತನ ಬಳಿ ಬಂದ್ಲು. ಹರಿತಾ ಉಯ್ಯಾಲೆಯಲ್ಲಿ ಆಟಾಡ್ತಾ ಇದ್ಲು. ಭವಾನಿ ಮೇಕಪ್ ಎಲ್ಲ ಹಾಕೊಂಡು ರೆಡಿಯಾಗಿ ಟೌನಿಗೆ ಹೊರಟು ಹೋದ್ಲು. ಅಕ್ಕ, ಸ್ವಲ್ಪ ವೇಗವಾಗಿ ತಳ್ಳಿ. ಅಮ್ಮ ಬೇಡ ತಂಗಿ, ತುಂಬಾ ವೇಗವಾಗಿ ತಳ್ಳಿದ್ರೆ ಆಮೇಲೆ ನೀನು ಕೆಳಗ್ ಬಿದ್ಬಿಡ್ತೀಯ, ಪೆಟ್ಟಾಗುತ್ತೆ. ಇಲ್ ನೋಡಕ್ಕ, ನಾನ್ ನಿನ್ನ ಅಕ್ಕ ಅಂತ ಕರೆದ ತಕ್ಷಣ ನಿನ್ನ ಮಾತನ್ನ ನಾನು ಕೇಳ್ತೀನಿ ಅನ್ಕೋಬೇಡ. ನನಗೆ ಹೀಗೇನೆ ತಳ್ಬೇಕು, ತಳ್ಳು. ನಾನು ಹೇಳುವ ಕೆಲಸ ಬಿಟ್ರೆ ಬೇರೆ ಏನು ಕೆಲಸವನ್ನು ನೀನ್ ಮಾಡಬಾರ್ದು ಹಾಗೆ ಅಂತ ಹೇಳಿದ ತಕ್ಷಣ ಹರಿತಾ ಹೇಳಿದ ಹಾಗೆ ಚಂದ್ರಿಕಾ ತಳ್ತಾ ಇದ್ಲು. ಹರಿತನಿಗೆ ತುಂಬಾ ಸಂತೋಷ ಆಗ್ತಿತ್ತು.
ಹೀಗೆ ಸ್ವಲ್ಪ ಸಮಯದ ನಂತರ ಕಾವಿ ಬಟ್ಟೆಯಲ್ಲಿರುವ ಒಬ್ಬರು ಸನ್ಯಾಸಿ ಅಲ್ಲಿಗೆ ಬಂದ್ರು. ಅವರನ್ನು ನೋಡಿದ ತಕ್ಷಣ ಚಂದ್ರಿಕಾ ಉಯ್ಯಾಲೆಯನ್ನು ಆಡಿಸುವುದನ್ನು ನಿಲ್ಲಿಸಿದ್ಲು. ಅಕ್ಕ, ಯಾಕೆ ಉಯ್ಯಾಲ ಆಡಿಸದ್ನ ನಿಲ್ಸ್ಬಿಟ್ಟೆ? ತಂಗಿ, ಸ್ವಲ್ಪ ಹೊತ್ತು ಇರು, ಆ ಸ್ವಾಮೀಜಿ ಆಚೆ ದಾಟಿ ಹೋಗ್ಲಿ, ಅವ್ರು ಹೋದ್ಮೇಲೆ ನಾನು ಆಡಿಸ್ತೀನಿ. ಕಾಲ್ ಅವ್ರ ಮೇಲೆ ತಾಗುತ್ತೆ ಅಲ್ವಾ? ಅವರು ಹೋಗೋ ತನಕ ನಾನ್ ವೇಟ್ ಮಾಡ್ಬೇಕಾ? ನೆವರ್. ನೀನು ನಾನ್ ಹೇಳಿದ ಹಾಗೆ ಮಾಡು, ನನಗೆ ಉಯ್ಯಾಲೆ ಆಡ್ಸು. ನೀನ್ ಮಾತ್ರ ಆಡ್ಸಿಲ್ಲ ಅಂದ್ರೆ ಅಮ್ಮನ್ ಜೊತೆ ಹೇಳಿ ನಿನ್ ಕೆಲಸ ಮಾಡಿಸ್ತೀನಿ. ಹೀಗೆ ಹರಿತಾ ವಾರ್ನಿಂಗ್ ಕೊಡ್ತಾ ಇರುವಾಗ ಸ್ವಾಮಿಯವರು ಮಧ್ಯದಲ್ಲಿ ಬಂದು, ಅಮ್ಮ, ತುಂಬಾ ಹಸಿವಾಗ್ತಿದೆ, ತಿನ್ಲಿಕ್ಕೆ ಏನಾದ್ರೂ ಕೊಡಿ ಹಾಗೆ ಅಂತ ಸ್ವಾಮೀಜಿ ಕೇಳಿದ ತಕ್ಷಣ ಚಂದ್ರಿಕನ ಮನಸ್ಸು ತುಂಬಾ ಮೃದುವಾದದ್ದು. ಅವಳು ಅವರಿಗೆ ಸಹಾಯ ಮಾಡ್ಬೇಕು ಅಂತ, ಅವರಿಗೆ ಊಟ ಕೊಡಲು ಅಂತ ಮನೆಯ ಬಾಗಿಲು ತನಕ ಬಂದಾಗ ಹರಿತಾ ತುಂಬಾ ಕೋಪದಿಂದ ಅವಳನ್ನು ನೋಡಿ, ಏ ಬ್ಲ್ಯಾಕ್, ನಾನು ನಮ್ಮಮ್ಮನ ಜೊತೆ ಹೇಳ್ತೀನಿ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ತಿರುಗಿ ಬಂದ್ಲು. ತಂಗಿ, ಇಂತಹ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ರೆ ನಮಗೆ ಒಳ್ಳೇದೇ ನಡೆಯುತ್ತೆ. ಪಾಪ ಹಸಿವು ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋಣ. ಓ, ನಿನ್ ಕಲರ್ ಮಾತ್ರ ಇಲ್ಲ ಅನ್ಕೊಂಡೆ, ನಿನಗೆ ಮೂಳೆ ಕೂಡ ಇಲ್ವಾ? ಅದಕ್ಕೆ ಬುದ್ಧಿ ಇಲ್ದಂಗ್ ಮಾತಾಡ್ತೀಯಾ? ಕಾವಿ ಬಟ್ಟೆ ಹಾಕೊಂಡಿರೋದ್ರಿಂದ ಇವರು ಸ್ವಾಮೀಜಿ ಆಗಲ್ಲ, ಇವರಿಂದ ನಮ್ಗೆ ಪುಣ್ಯನೂ ಬರಲ್ಲ. ನೋಡ್ದ ಅವರ ವೇಷನು ಭೂಷಾನು? ಹಾಗೆ ಅಂತ ಅಕ್ಕ ತಂಗಿಯರು ಮಾತಾಡ್ತಾ ಇರುವಾಗ ಸ್ವಾಮೀಜಿ ಗಮನಿಸ್ತಾ ಇದ್ರು. ತಂಗಿ, ನಾವು ಸ್ವಾಮೀಜಿಗೆ ಸ್ವಲ್ಪ ಆದ್ರೂ ಊಟ ಕೊಡೋಣ. ನಾವು ನಂಬಿದ ಹಾಗೆ ಇವ್ರು ನಮಗೆ ಆಶೀರ್ವಾದ ಕೊಡದಿದ್ರು ಪರವಾಗಿಲ್ಲ. ಪಾಪ ತಂಗಿ, ನಮ್ ಮನೆಗೆ ಬಂದು ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ಊಟ ಕೊಡೋಣ. ನಿನ್ಗೆ ಬೇಕಂದ್ರೆ ನಿನ್ ಊಟನ ತೆಗೆದುಕೊಡು, ಅದು ಕೂಡ ಸ್ವಲ್ಪ ದೂರದಿಂದ ಕೊಡು. ಅವ್ರನ್ನ ನೋಡುವಾಗನೇ ನಂಗೆ ವಾಂತಿ ಬರೋ ರೀತಿ ಅನ್ಸುತ್ತೆ. ಏನಪ್ಪ ನಕಲಿ ಸ್ವಾಮಿ, ಅಲ್ಲೇ ದೂರದಲ್ಲಿ ಕೂತು ತಿಂದು ಹೊರಟೋಗು. ನಿಮಗೆ ಊಟ ಅಂದ ತಕ್ಷಣ ಎಲ್ಲಾ ವಿಧವಾದ ಅಡಿಗೆ ಜೊತೆ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಹಾಕಿ ಊಟ ಕೊಟ್ರೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಅದನ್ನು ನೋಡ್ತೀರಲ್ವಾ? ಹೀಗೆ ಬಾಳೆ ಎಲೆ ಅನ್ನವನ್ನು ತೆಗೆದುಕೊಂಡು ಚಂದ್ರಿಕಾ ಹೊರಗಡೆ ಬಂದ್ಲು. ಬನ್ನಿ ಸ್ವಾಮಿ, ಹೋಗಿ ಹೋಗಿ, ಕಪ್ಪು ಕರಿತಾ ಇದ್ದಾಳೆ. ಹಾಗೆಲ್ಲ ಅವಮಾನ ಮಾಡ್ಬೇಡಮ್ಮ. ಮಮತೆಗೆ ಬೇಕಾಗಿರೋದು ಬಣ್ಣ ಅಲ್ಲ, ಮನಸ್ಸು. ನೀವು ಇಬ್ಬರು ಸವತಿಯ ಮಕ್ಕಳು ಅಂತ ನಿಮ್ಮ ಮಾತು ಕೇಳಿದಾಗ ಗೊತ್ತಾಯ್ತು. ಅವಳು ಕಪ್ಪಾಗಿದ್ದಾಳೆ ಅಂತ ಕೇವಲ ಮಾಡ್ತಾ ಇದ್ದೀಯಾ? ಈ ಅಂದ ಯಾವಾಗ್ಲೂ ಶಾಶ್ವತವಲ್ಲಮ್ಮ. ಒಳ್ಳೆ ಮನಸ್ಸು, ಒಳ್ಳೆ ಗುಣನೇ ಶಾಶ್ವತವಾದದ್ದು. ಒಳ್ಳೆಯ ಮನಸ್ಸೇ ಶಾಶ್ವತವಾದದ್ದು. ಉಪನ್ಯಾಸ ಕೊಟ್ಟಿದ್ದು ಸಾಕು, ಹೋಗಿ ನುಂಗಿ. ಆಗ ಸ್ವಾಮೀಜಿ ಕೋಪದಿಂದ ನೋಡಿದಾಗ ಹರಿತ ಸ್ವಲ್ಪ ಗೊಂದಲಪಟ್ಲು. ಅದೇ ಹೋಗಿ ಊಟ ಮಾಡಿ ಹಾಗೆ ಹೇಳಿದಾಗ ಸ್ವಾಮೀಜಿ ಚಂದ್ರಿಕನ ಬಳಿ ಬಂದು ಕೂತ್ಕೊಂಡ್ರು. ಚಂದ್ರಿಕಾ ಬಾಳೆ ಎಲೆ ಹಾಕಿ ಊಟ ಮತ್ತು ಸಾರನ್ನು ಕೊಟ್ಟು ಉಪ್ಪಿನಕಾಯಿಯನ್ನು ಕೂಡ ಕೊಟ್ಲು. ನಗುತ್ತಾ, ಸ್ವಾಮೀಜಿಯವರೇ, ನಮ್ಮ ಅಮ್ಮ ಅವಳಿಗೆ ಕೊಡುವಂತಹ ಊಟ ಪ್ರತಿದಿನ ಇದೆ, ಇವತ್ತು ಆ ಊಟ ಕೂಡ ನಿಮ್ಮಿಂದ ಇಲ್ಲ. ನಿಮಗೆ ಮಹಿಮೆ ಇದ್ರೆ ಅವಳಿಗೆ ಒಳ್ಳೆ ಊಟ ಕೊಡ್ಸಿ ನೋಡೋಣ. ಸ್ವಾಮೀಜಿ ಆ ಮಾತನ್ನು ಕೇಳಿದ ತಕ್ಷಣ ಚಂದ್ರಿಕನ ಬಳಿ ನೋಡಿದ್ರು. ಚಂದ್ರಿಕಾ ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಸುಮ್ನೆ ಇದ್ಲು. ಸ್ವಾಮಿ, ನನ್ ತಂಗಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಅವಳು ಬಿಳಿಯಾಗಿದ್ದಾಳೆ ಅಲ್ವಾ, ಅದಕ್ಕೆ. ಅವಳಿಗೆ ಕಪ್ಪಾಗಿರೋರ್ನ ಕಂಡ್ರೆ ಸ್ವಲ್ಪ ಕೇವಲವಾಗಿ ಮಾತಾಡ್ತಾಳೆ. ನನ್ ಜೊತೆ ಮಾತ್ರ ಅಲ್ಲ, ಎಲ್ಲರ ಜೊತೆನೂ ಹಾಗೇನೆ. ನೀವು ಬೇಜಾರ್ ಮಾಡ್ಬೇಡಿ, ಊಟ ಮಾಡಿ. ಸ್ವಾಮಿ, ನನ್ನನ್ನು ಕ್ಷಮಿಸಿ, ಮೊದ್ಲು ಊಟ ಮಾಡಿ, ಊಟ ಆದ ನಂತರ ನಿಧಾನವಾಗಿ ನಿಮ್ ಜೊತೆ ಮಾತಾಡ್ತೀನಿ. ಆಗ ಸ್ವಾಮೀಜಿ ಸಂತೋಷದಿಂದ ಕೂತು ಊಟ ಮಾಡಿದ್ರು. ಅರಿತಾ ಅವರನ್ನು ನೋಡಿ, ಸ್ವಾಮೀಜಿ ಅವರೇ, ನನ್ನ ಕಪ್ಪಾಗಿರುವ ಅಕ್ಕ ತಿನ್ನುವ ಊಟ ಹೇಗಿದೆ? ಅಮೃತ ತರ ಇದೆಯಮ್ಮ. ನಾನು ಇದುವರೆಗೂ ಇಷ್ಟೊಂದು ರುಚಿಯಾದ ಊಟವನ್ನು ತಿನ್ನಲೇ ಇಲ್ಲ. ಬೇಕಂದ್ರೆ ನೀನು ಕೂಡ ತಿಂದು ನೋಡಮ್ಮ, ನಿನ್ನ ಅಕ್ಕ ಎಷ್ಟು ರುಚಿಯಾಗಿ ಅಡಿಗೆ ಮಾಡಿದ್ದಾಳೆ ಅಂತ. ಅದು ನನಗ್ ಬೇಡ, ಬೇಕಂದ್ರೆ ನೀವೇ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ತುಂಬಾ ಸಂತೋಷ ಕಣಮ್ಮ. ಹೀಗೆ ಸ್ವಾಮೀಜಿಯವರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಅದನ್ನು ನೋಡಿ ಚಂದ್ರಿಕಾ ಸಂತೋಷ ಪಟ್ಲು. ಸ್ವಾಮೀಜಿ ಅವರ ಕೈಯಲ್ಲಿರುವ ಒಂದು ಕನ್ನಡಿಯನ್ನು ಕೊಟ್ಟು, ಇಲ್ಲಿ ನೋಡು ಚಂದ್ರಿಕಾ, ಇದು ಮಾಯೆಯ ಕನ್ನಡಿ. ಕಪ್ಪಾಗಿರುವವರು ನೋಡಿದ್ರೆ ಬಿಳಿಯಾಗಿ ಕಾಣುತ್ತಾರೆ, ಬಿಳಿಯಾಗಿರುವವರು ನೋಡಿದ್ರೆ ಕಪ್ಪಾಗಿ ಕಾಣುತ್ತಾರೆ. ಆಮೇಲೆ ಇನ್ನೊಂದು ವಿಚಾರ, ಕೆಟ್ಟ ಮನಸ್ಸಿರುವವರನ್ನು ಕೂಡ ಇದು ಕಪ್ಪಾಗಿ ತೋರಿಸುತ್ತೆ. ನಿನ್ನಂತ ಒಳ್ಳೆ ಮನಸ್ಸಿರುವವರನ್ನು ತುಂಬಾ ಬಿಳಿಯಾಗಿ ತೋರಿಸುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇದರಲ್ಲಿ ಒಮ್ಮೆ ನೋಡಿದ್ರೆ ಆ ಬಣ್ಣ ಯಾವತ್ತೂ ಕೂಡ ಬದಲಾಗುವುದೇ ಇಲ್ಲ. ಇದನ್ನು ಭದ್ರವಾಗಿ ಇಟ್ಟುಕೋಮ ಹಾಗೆ ಅಂತ ಹೇಳಿ ಚಂದ್ರಿಕನಿಗೆ ಕನ್ನಡಿಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಹರಿತಾ ಚಂದ್ರಿಕನ ಬಳಿ ಬಂದು ಆ ಕನ್ನಡಿಯನ್ನು ಕೇಳಿದ್ಲು. ಆಗ ಚಂದ್ರಿಕಾ ಕನ್ನಡಿಯನ್ನು ತನ್ನ ತಂಗಿಗೆ ಕೊಟ್ಲು. ಹರಿತಾ ಆ ಕನ್ನಡಿಯನ್ನು ತೆಗೆದುಕೊಂಡು ಮನೆಯೊಳಗೆ ಬಂದು ಒಂದು ಕಡೆ ಇಟ್ಲು.
ತಕ್ಷಣ ಆ ಕನ್ನಡಿ ದೊಡ್ಡದಾಗಿ ಬದಲಾಯಿತು. ಅವಳು ಮುಖವನ್ನು ನೋಡಿದ್ಲು, ಅವಳ ಮುಖ ಕಪ್ಪಾಯಿತು. ಚಂದ್ರಿಕಾ ಕೂಡ ನೋಡಿದ್ಲು, ಅವಳ ಮುಖ ಬಿಳಿಯಾಯಿತು. ಮಗಳು ದುಃಖ ಪಡ್ತಾ ಇರುವಾಗ ಅಲ್ಲಿಗೆ ಭವಾನಿ ಬಂದ್ಲು. ಅವಳು ಇದನ್ನೆಲ್ಲ ನಂಬದೆ ಅವಳು ಕೂಡ ಕನ್ನಡಿಯನ್ನು ನೋಡಿದ್ಲು. ಆಗ ಭವಾನಿ ಕೂಡ ಕಪ್ಪಾದ್ಲು. ಹೀಗೆ ಚಂದ್ರಿಕಾ ಮಾತ್ರ ಬಿಳಿಯಾಗಿದ್ಲು. ಹೀಗೆ ಅಂದಿನಿಂದ ಎಲ್ಲಾ ಜವಾಬ್ದಾರಿಯನ್ನು ಚಂದ್ರಿಕನ ಕೈಯಲ್ಲೇ ಕೊಟ್ಟು ಚಂದ್ರಿಕನ ಚೆನ್ನಾಗಿ ನೋಡ್ಕೊಂಡ್ರು. ಅಂದಿನಿಂದ ಆ ಮಾಯಾ ಕನ್ನಡಿ ಚಂದ್ರಿಕನಿಗೆ ಒಳ್ಳೆ ಜೀವನವನ್ನು ಕೊಟ್ಟಿತ್ತು. ಚಂದ್ರಿಕಾ ಕೂಡ ತುಂಬಾ ಸಂತೋಷವಾಗಿ ಇದ್ಲು. ಮಾಡರ್ನ್ ಡ್ರೆಸ್ ಅಲ್ಲಿ ಶ್ರೀಮಂತಿಕೆ ಲುಕ್ಕಲ್ಲಿರುವ ಹರಿತನ ನೋಡಿದ್ರೆ ಬಡ ಹುಡುಗಿ ಅಂತ ಯಾರು ಕೂಡ ಹೇಳೋದಿಲ್ಲ. ಇವಳು ಶ್ರೀಮಂತ ಮನೆಯ ಹುಡುಗಿ ಅಂತ ಎಲ್ಲರೂ ತಿಳ್ಕೊತಾರೆ. ಹೀಗೆ ಆಲೋಚನೆ ಮಾಡ್ಕೊಂಡೆ ರಿಚ್ ರಾಕೇಶ್ ಇವಳನ್ನ ಪ್ರೀತಿ ಮಾಡ್ತಿದ್ದ. ಕಾಲೇಜಿಗೆ ಕೂಡ ಹೋಗದೆ ಪಾರ್ಕಲ್ಲಿ ಕೂತು ಕತೆಯನ್ನು ಮಾತಾಡ್ತಾ ಇದ್ರು. ಇಬ್ಬರು ಸಿನಿಮಾಕ್ಕೆ ಹೋಗ್ತಾ ಇದ್ರು. ಕಾರಲ್ಲಿ ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ರು. ಆದರೆ ಹರಿತಾ ರೋಡಲ್ಲಿ ಫ್ರೆಂಚ್ ಫ್ರೈ ಮಾರಾಟ ಮಾಡುವಂತಹ ಅಕ್ಕಳಾದ ಚಂದ್ರಿಕಾನ ಬಡ ತಂಗಿ. ಹರಿತಾ ಅವಳ ಸ್ವಂತ ತಂಗಿ ಇಲ್ಲ. ಆದ್ರೆ ಚಂದ್ರಿಕಾ ಯಾವತ್ತೂ ಹಾಗೆ ನೋಡಿರ್ಲಿಲ್ಲ. ತಂಗಿಯನ್ನು ಸ್ವಂತ ತಂಗಿಯಾಗಿ ಆಲೋಚನೆ ಮಾಡಿ ಅವಳನ್ನು ತುಂಬಾ ಓದಿಸ್ತಾ ಇದ್ಲು. ತಂಗಿ ಎಷ್ಟು ಹಣ ಕೇಳ್ತಾಳೋ ಅಷ್ಟು ಹಣವನ್ನು ಕೊಟ್ಟುಕೊಂಡು ಗೊತ್ತಿರುವವರಿಗೆ ನನ್ನ ತಂಗಿ ತುಂಬಾ ಓದ್ತಾ ಇದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ಲು. ಆದ್ರೆ ಹರಿತಾ ಮಾತ್ರ ತಾನು ಪ್ರೀತಿ ಮಾಡುವ ರಾಕೇಶ್ ಜೊತೆ ಚಂದ್ರಿಕಾ ತನ್ನ ಅಕ್ಕ ಅಂತ ಹೇಳಲು ನಾಚಿಕೆ ಪಡುವ ಪರಿಸ್ಥಿತಿ ಬಂತು. ದಿನ ಹರಿತಾ ಮತ್ತು ರಾಕೇಶ್ ಪಾರ್ಕಲ್ಲಿ ಕೂತ್ಕೊಂಡಿದ್ರು. ರಾಕೇಶ್, ಇವತ್ತು ಪ್ರೀತಿಯಿಂದ ಮಾತ್ರ ಏನಾದ್ರೂ ಮಾತಾಡ್ತೀಯಾ ಅಥವಾ ಏನಾದ್ರೂ ತಿನ್ನಿಸ್ತೀಯಾ? ಹರಿತಾ, ಹೀಗೆಲ್ಲ ಹೇಳ್ತಾ ಇದೀಯಾ? ನೀನು ನನ್ನ ಹಾರ್ಟ್. ನಿನಗೆ ಹಸಿವಾಗುವಾಗ ನಿನ್ನ ಹಾಗೆ ಕೂರಿಸ್ಕೊಂಡಿರ್ತೀನಾ? ಸರಿ ಬಾ, ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರೋಣ. ದಾರಿಯಲ್ಲಿ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿದ್ರೆ ನಿನಗೆ ತೆಗೆದುಕೊಡ್ತೀನಿ. ರೋಡಲ್ಲಿರುವ ಫುಡ್ ನ ತಿನ್ಸ್ತೀರಾ? ನಾವು ಯಾರ್ ರಾಕಿ? ನಾವು ಕಾಲೇಜ್ ಸ್ಟೂಡೆಂಟ್. ನೋ ರಾಕಿ, ನನ್ ಮಾತ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ. ಇದ್ರಲ್ಲಿ ಅರ್ಥ ಮಾಡ್ಕೊಳಕ್ಕೆ ಏನಿದೆ ಹರಿತಾ? ನಾವು ಯಾರು ಅಂತ ಕೇಳಿದೆ. ನಾವಿಬ್ರು ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಹರಿತಾ? ಅದಕ್ಕೇನೆ ನಾನು ಕೂಡ ಹಾಗೆ ಹೇಳ್ದೆ. ರಾಕಿ, ಅಯ್ಯೋ ರಾಕಿ, ನಾನು ಹೇಳ್ತಾ ಇರುವ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಕ್ವಶನಿಗೆ ಆನ್ಸರ್ ಮಾಡು. ನಾವ್ಯಾರು? ರಾಕೇಶ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಇವಾಗ ನೀನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ತೀನಿ ಹರಿತಾ. ನೀನು ಏನ್ ಹೇಳ್ತೀಯ ಅಂತ ನಾನ್ ನೋಡ್ಕೊಂಡಿದ್ದೀನಿ. ನಾವು ಮನುಷ್ಯರು. ಹಾಗೆ ಹೇಳಿದಾಗ ಹರಿತನಿಗೆ ಕೋಪ ಬಂತು. ಆಗ ರಾಕೇಶ್, ನಾವು ಮನುಷ್ಯರೇ ಅಲ್ವಾ? ಯಾಕೆ ಅಷ್ಟೊಂದು ಕೋಪದಿಂದ ನೋಡ್ತಾ ಇದ್ದೀಯಾ? ರಾಕಿ, ನಾವು ಹಣ ಇರುವವರು, ಅಂದ್ರೆ ದೊಡ್ಡ ಶ್ರೀಮಂತರು. ನಾವು ಯಾವ್ದಾದ್ರು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕೇ ಹೊರತು ರೋಡಲ್ಲಿರುವ ಚೀಪ್ ಆಗಿರುವ ಫುಡ್ ನ ತಿನ್ಬೇಕಾ? ಹಾಗೆಲ್ಲ ಚೀಪ್ ಆಗಿ ಮಾತಾಡ್ಬೇಡ ಹರಿತಾ. ಎಷ್ಟೋ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗದೆ ಇರುವಂತಹ ರುಚಿಕರವಾದ ಫುಡ್ಗಳು ಸಿಗುತ್ತೆ. ಹಾಗೆ ಅಂತ ಹೇಳ್ಕೊಂಡು ಹರಿತನ ಕರ್ಕೊಂಡು ರೋಡಲ್ಲಿ ನಡೀತಾ ಹೋಗ್ತಿದ್ದ. ಹರಿತಾ ಅವರು ಹೋಗ್ತಾ ಇರುವ ದಾರಿಯನ್ನು ನೋಡುತ್ತಾ ಮನ್ಸೊಳಗೆ ಗೊಂದಲದಿಂದ ಮನಸ್ಸೊಳಗೆ, ಅಯ್ಯೋ ಏನಿದು, ರಾಕೇಶ್ ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಈ ರಸ್ತೆಯಲ್ಲಿ ತಾನೆ ಚಂದ್ರಿಕಾ ಫ್ರೆಂಚ್ ಫ್ರೈ ಮಾಡ್ತಾ ಇರೋದು. ಓ ಗಾಡ್, ಅವಳಿವಾಗ ನನ್ನ ನೋಡಿ ತಂಗಿ ಅಂತ ಕರೆದ್ರೆ ನಾನು ರಿಚ್ ಅಲ್ಲ ಅಂತ ರಾಕೇಶ್ಗೆ ಗೊತ್ತಾಗುತ್ತೆ. ರಾಕೇಶ್ಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ನಾನು ಬೇಡ ಅಂತ ಬಿಟ್ಟೋಗ್ತಾನೆ. ಇವನಿಗೆ ಈ ರೋಡಲ್ಲಿ ಬೇಡ ಅಂತ ಹೇಳ್ಬೇಕು. ಹಾಗೆ ಅಂತ ಅನ್ಕೊಂಡು ರಾಕೇಶ್ ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಾ ಇರುವ ಚಂದ್ರಿಕನ ಬಳಿ ಕರ್ಕೊಂಬಂದ. ಚಂದ್ರಿಕಾ ತಂಗಿಯನ್ನು ಗೊಂದಲದಿಂದ ನೋಡುತ್ತಾ, ತಂಗಿ, ಹರಿತಾ ಹಾಗೆ ಅಂತ ಕರೆದಾಗ ರಾಕೇಶ್ ಗೊಂದಲದಿಂದ ನೋಡ್ತಿದ್ದ. ಆಗ ಚಂದ್ರಿಕನಿಗೆ ಅಲ್ಲಿರುವ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗದೆ ಏನಾದ್ರೂ ಹೇಳಲೇಬೇಕು ಅಂತ ಚಂದ್ರಿಕಾ ಮತ್ತೆ ತಿರುಗಿ ಏನು ಮಾತಾಡಬಾರ್ದು ಅಂತ ಮನಸ್ಸೊಳಗೆ ಯೋಚನೆ ಮಾಡಿ ಚಂದ್ರಿಕನ ನೋಡಿ, ಏಯ್ ಪುವರ್ ಲೇಡಿ, ಯಾರನ್ನ ನೋಡಿ ಹರಿತಾ ಅಂತ ಕರಿತಿದೀಯಾ? ಇನ್ನು ಯಾರು, ಹೇಗಿದ್ದೀಯಾ, ನಿನ್ ಜೀವನ ಏನು ಅಂತ ಗೊತ್ತಾಗ್ತಾ ಇದೀಯಾ? ಚಂದ್ರಿಕಾ ಮಾತನ್ನು ಕೇಳಿ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ರಾಕೇಶ್ಗೆ ಕೂಡ ಹರಿತನಿಗೆ ಯಾಕೆ ಇಷ್ಟೊಂದು ಕೋಪ ಬಂತು ಅಂತ ಆಲೋಚನೆ ಮಾಡ್ತಿದ್ದ. ಹರಿತಾ, ಏನಾಯ್ತು? ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಏನ್ ಮಾತಾಡ್ಬೇಡ ರಾಕಿ, ನೀನು ಹೇಳದ್ನ ಕೇಳ್ತೀಯಾ ಇಲ್ವಾ? ಇಲ್ಲಿ ನೋಡ್ ರಾಕಿ, ನಾನ್ ಹೇಳದ್ನ ನೀನ್ ಕೇಳು. ಇಂತಹ ಬಡ ಹುಡುಗಿರು ರೋಡಲ್ಲಿ ತುಂಬಾ ಕೇವಲವಾಗಿರುವ ಫ್ರೆಂಚ್ ಫ್ರೈನ ಮಾರಾಟ ಮಾಡ್ತಾರೆ. ಶ್ರೀಮಂತ ಹುಡುಗಿನ ನೋಡಿದ ತಕ್ಷಣ ಏನೋ ಪರಿಚಯ ಇರುವ ಹಾಗೆ ಏನೋ ಒಂದು ಹೆಸರಿಟ್ಟು ಕರೀತಾರೆ. ನೋಡುವವರು ಇಂಥ ಶ್ರೀಮಂತರ ಹುಡುಗಿರ ಜೊತೆ ಇವರಿಗೆ ತುಂಬಾ ಫ್ರೆಂಡ್ಶಿಪ್ ಇದೆ, ಹಾಗಾದ್ರೆ ಇವರು ಕೂಡ ಶ್ರೀಮಂತರಾಗಿರ್ಬೋದು ಅಂತ ತುಂಬಾ ಜನರು ಬಂದು ಇಲ್ಲಿ ಫ್ರೆಂಚ್ ಫ್ರೈನ ತಿಂತಾರೆ. ಇದೆಲ್ಲ ಒಂದು ಬಿಸ್ನೆಸ್ ಟ್ರಿಕ್ಕು. ಸಾಕ್ ನಿಲ್ಸು, ಇವ್ರು ನಂಗೆ ಚೆನ್ನಾಗ್ ಗೊತ್ತು. ನಾನು ಪ್ರೀತಿ ಮಾಡುವ ಹುಡುಗಿ ಹೆಸರು ಹರಿತಾ ಅಂತ ಎಷ್ಟೋ ಸಲ ಹೇಳಿದೀನಿ. ಅದಕ್ಕೇನೆ ನೀನ್ ನನ್ ಜೊತೆ ಬಂದ ತಕ್ಷಣ ನಿನ್ನ ಹರಿತಾ ಅಂತ ಕರೆದ್ರು ಅಲ್ವಾ ಚಂದ್ರಿಕಾ? ಹೌದಪ್ಪ. ಆ ಮಾತು ಕೇಳಿ ಹರಿತಾ ಶಾಕ್ ಆದ್ಲು. ಚಂದ್ರಿಕಾ, ನೀವು ತುಂಬಾ ಚೆನ್ನಾಗಿ ಫ್ರೆಂಚ್ ಫ್ರೈ ಮಾಡ್ತೀರಾ ಅಂತ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಹರಿತನ ಕರ್ಕೊಂಡ್ ಬಂದಿದೀನಿ. ರಾಕೇಶ್ ಅವ್ರೆ, ಹರಿತನ ನೋಡಿದ್ರೆ ದೊಡ್ಡ
ಶ್ರೀಮಂತ ಮನೆಯ ಹುಡುಗಿ ಹಾಗೆ ಕಾಣಿಸ್ತಾ ಇದೆ. ನಮ್ಮಂತಹ ಬಡ ಅಂಗಡಿಗೆ ಬಂದು ಫ್ರೆಂಚ್ ಫ್ರೈನ ತಿಂತಾರಾ? ತಿಂತಾಳೆ ಚಂದ್ರಿಕಾ, ನೀನು ಫ್ರೆಂಚ್ ಫ್ರೈನ ಮಾಡಿಕೊಡು. ಹರಿತಾ ಕೋಪದಿಂದ ಅಲ್ಲಿಂದ ಹೊರಟೋದ್ಲು. ಆದ್ರೆ ರಾಕೇಶ್ ಮಾತ್ರ ಫ್ರೆಂಚ್ ಫ್ರೈನ ತಿಂದು ಅವಳಿಗೆ ಕೂಡ ಒಂದು ಪಾರ್ಸಲ್ ತಗೊಂಡು ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟ. ಚಿಲ್ರೆ ಇಲ್ಲ ರಾಕೇಶ್ ಅವ್ರೆ, ನಾನು ಇನ್ನೊಂದ್ಸಲ ಬರುವಾಗ ಚಿಲ್ರೆ ತಗೋತೀನಿ ಹಾಗೆ ಹೇಳಿ ರಾಕೇಶ್ ಅಲ್ಲಿಂದ ಹೊರಟ. ಹೀಗೆ ಸಮಯ ಕಳೆಯಿತು. ಚಂದ್ರಿಕಾ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ರಾತ್ರಿ 10 ಗಂಟೆ ಆಗಿತ್ತು. ಹರಿತಾ ಕೋಪದಿಂದಾನೇ ಕೂತಿದ್ಲು. ನಾನು ಪ್ರೀತಿ ಮಾಡುವ ರಾಕೇಶ್ ನಿನಗೇಗೆ ಪರಿಚಯ? ಹಾಗೆ ಕೇಳಿದಾಗ ಚಂದ್ರಿಕಾ ಏನು ಮಾತನಾಡದೆ ಗ್ಯಾಸ್ ಬಳಿ ಬಂದು ನಿಂತ್ಲು. ಚಂದ್ರಿಕಾ ಏನು ಮಾತನಾಡದೆ ಅಡುಗೆ ಮನೆಗೆ ಬಂದು ಅಡಿಗೆ ಮಾಡ್ತಿದ್ಲು. ಅಕ್ಕ, ನಾನ್ ಕೇಳ್ತಾ ಇರೋದು ನಿನ್ನನ್ನೇ. ಮಾತನ್ನು ಕೇಳಿ ಚಂದ್ರಿಕಾ, ಓ ಇವಾಗನೇ ನಿನ್ ಕಣ್ಣಿಗೆ ನಾನು ಅಕ್ಕನಾಗೆ ಕಾಣಿಸ್ತಿದ್ದೀನಾ? ಸ್ವಲ್ಪ ಸಮಯದ ಹಿಂದೆ ರೋಡಲ್ಲಿ ನನ್ನ ನೋಡ್ದೆ ಅಲ್ವಾ? ಅವಾಗ ಮಾತ್ರ ನಾನು ಫ್ರೆಂಚ್ ಫ್ರೈ ಮಾಡ್ತಾ ಇರುವ ಒಂದು ಬಡ ಹುಡುಗಿ ಹೌದು ತಾನೇ? ಇವಾಗ ಮಾತ್ರ ಅಕ್ಕನಾ? ಇವಾಗ ನನ್ನ ನೋಡಿ ಏನು ಕೂಡ ಕೇಳ್ಬೇಡ. ಜೊತೆ ಏನಾದ್ರೂ ಕೇಳ್ಬೇಕು ಅಂದ್ರೆ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ರಾಕೇಶ್ ಜೊತೆ ಕೇಳು. ಮಾತನ್ನು ಕೇಳಿ ಹರಿತಾ, ವಾಟ್? ರಾಕೇಶ್ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ನಿನ್ ಬಳಿ ಬನ್ನ? ನನ್ನಿಂದ ನಂಬಕ್ಕಾಗಲ್ಲ. ದಿಕ್ಕೇನೆ ನಾನ್ ಏನ್ ಹೇಳದಿಲ್ಲ ಅಂತ ಹೇಳಿದ್ದು, ಹೋಗಿ ರಾಕೇಶ್ನ ಕೇಳು. ಹಾಗೆ ಹೇಳಿದಾಗ ಹರಿತಾ ಏನು ಮಾತನಾಡದೆ ಬಂದು ಮಂಚದ ಮೇಲೆ ಕೂತಿದ್ಲು. ಚಂದ್ರಿಕಾ ಹರಿತನಿಗೋಸ್ಕರ ಅಡುಗೆಯನ್ನು ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿಕೊಂಡು ತಗೊಂಬಂದು ಹರಿತನ ಪಕ್ಕದಲ್ಲೇ ಕೂತ್ಕೊಂಡ್ಲು. ಹರಿತಾ, ನಿನಗೆ ಇಷ್ಟವಾದ ಅಡುಗೆಯನ್ನು ಮಾಡಿದೀನಿ, ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ನಿದ್ರೆ ಮಾಡು. ನನಗೆ ಏನು ಬೇಡ, ನನಗೆ ನಿದ್ರೆನೂ ಬರೋದಿಲ್ಲ. ನಾನು ಪ್ರೀತಿ ಮಾಡುವವನು ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ನಿನ್ನ ಹತ್ರ ಬನ್ನ. ನನ್ನಿಂದ ನಂಬಕ್ಕೇನೆ ಆಗ್ತಿಲ್ಲ. ನಾಳೆ ಬೆಳಿಗ್ಗೆ ರಾಕೇಶ್ ಹತ್ರನೇ ಕೇಳ್ಕೊಳ್ಳೋಣ. ಇವಾಗ ಹಠ ಮಾಡದೆ ನಿನ್ಗೋಸ್ಕರ ಮಾಡ್ಕೊಂಬಂದಿರುವ ಊಟವನ್ನು ತಿನ್ನು ಹಾಗೆ ಅಂತ ಹೇಳಿ ಚಂದ್ರಿಕಾ ಹರಿತನ ಬಾಯಿಗೆ ತಿನ್ಸಿದ್ಲು. ಹೀಗೆ ಆ ದಿನ ಕಳೆಯಿತು. ಮರುದಿನ ಹರಿತಾ, ಚಂದ್ರಿಕಾ, ರಾಕೇಶ್ ಮೂವರು ಪಾರ್ಕಲ್ಲಿದ್ರು. ಹರಿತಾ, ನಾನು ಮನಸಾರ ಪ್ರೀತಿ ಮಾಡಿದ್ದು ನಿನ್ನನ್ನೇ. ಆದ್ರೆ ನೀನು ರಿಚ್ ಅನ್ನು ಪ್ರೀತಿ ಮಾಡ್ದೆ, ಹಣವನ್ನು ಪ್ರೀತಿ ಮಾಡ್ದೆ, ನನ್ನನ್ನಲ್ವಲ್ಲ. ಆ ಮಾತಿಗೆ ಹರಿತಾ ಏನು ಮಾತನಾಡಲಿಲ್ಲ. ಒಂದು ದಿನ ನಮ್ ತಂದೆ ರೋಡಲ್ಲಿ ನಡ್ಕೊಂಡು ಹೋದಾಗ ಅವರಿಗೆ ಎದೆನೋವು ಬಂತು. ಆವಾಗ ನಿನ್ನ ಅಕ್ಕ ಚಂದ್ರಿಕನೇ ನಮ್ ತಂದೆನ ಕಾಪಾಡಿದ್ದು. ನಾನು ನಿನ್ನ ಅಕ್ಕನನ್ನು ಹಾಸ್ಪಿಟ್ಲಲ್ಲಿ ನೋಡ್ದೆ. ಹಾಗೆ ಹೇಳಿದಾಗ ಹರಿತಾ ಚಂದ್ರಿಕನನ್ನ ನೋಡಿದ್ಲು. ಮಾನವೀಯತೆಯಿಂದ ಆ ದೊಡ್ಡ ಮನುಷ್ಯನನ್ನು ಕಾಪಾಡ್ದೆ ಹರಿತಾ. ಅಷ್ಟೇನಾ? ಕಾಪಾಡಿದ್ದು ಮಾತ್ರ ಅಲ್ಲದೆ ಒಂದು ದಿನದಲ್ಲಿ 2 ಸಲ ಬಂದು ನಿನ್ನ ಅಕ್ಕ ನನ್ ತಂದೆನ ಹಾಸ್ಪಿಟ್ಲಲ್ಲಿ ನೋಡಿ ಹೋದ್ರು. ಚೆನ್ನಾಗಿ ಮಾತನಾಡಿ ನಮ್ ತಂದೆನ ನಗ್ಸಿದ್ರು. ಚಂದ್ರಿಕನ ನೋಡಿದ ತಕ್ಷಣ ನಮ್ ತಂದೆಯ ಮುಖದಲ್ಲಿ ಏನೋ ಒಂದು ಸಂತೋಷ ಬಂತು. ಅದು ನನಗೂ ಕೂಡ ನೋಡಿ ಸಂತೋಷವಾಯಿತು. ಏನು? ಅದ್ನ ನೋಡಿ ನಿನ್ಗೆ ಸಂತೋಷ ಆಯ್ತಾ? ಅದು ಅಂದ್ರೆ ನಿಮ್ಮ ತಂದೆ ಮುಖದಲ್ಲಿ ಬಂದ ನಗು ತಾನೇ? ಹೌದು ಹರಿತಾ, ಎಲ್ಲ ಇದ್ರು ಈಗಿರುವ ಜನಗಳು ಹಣವನ್ನು ನೋಡಿಯೇ ಜನರಿಗೆ ಸಹಾಯ ಮಾಡೋದು. ಮನುಷ್ಯರನ್ನು ನೋಡಿದ ತಕ್ಷಣ ಅವರಿಗೆ ಸಹಾಯ ಮಾಡುವ ನಿನ್ನ ಅಕ್ಕನಲ್ಲಿರುವ ಗುಣ ನಮ್ ತಂದೆಗೆ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ನಿಮ್ಮ ಅಕ್ಕನ ಮದ್ವೆ ಮಾಡ್ಕೊಳಕ್ ಕೇಳಿದ್ರು. ಹೌದು, ಈ ವಿಷಯನ ನನಗೆ ಕೇಳಿಲ್ಲ. ನಮ್ ತಂದೆಗೆ ಆರೋಗ್ಯ ಸರಿ ಇಲ್ಲ ಹರಿತಾ, ನೀನು ಬರ್ತೀಯ ಅಂತ ನಾನ್ ನಿನ್ನ ಎಷ್ಟು ಸಲ ಕೇಳಿದೀನಿ. ಆದ್ರೆ ನೀನು ಬರ್ಲಿಲ್ಲ. ಥಿಯೇಟರಿಗೆ ಹೋಗೋಣ ಅಂದೆ, ಪಾರ್ಕಿಗೆ ಹೋಗೋಣ ಅಂದೆ. ಆದ್ರೆ ಚಂದ್ರಿಕಾ ಹಾಗಲ್ಲ. ನಿನ್ ಜೊತೆ ಹೊರಗೆ ಬಂದಾಗೆಲ್ಲ ಚಂದ್ರಿಕಾ ನಮ್ ತಂದೆನ ನೋಡ್ಕೊಂಡ್ಲು. ಇವಾಗ ನೀನು ಏನ್ ಹೇಳಕ್ ಬರ್ತಿದ್ಯಾ ರಾಕೇಶ್? ನಮ್ಮ ತಂದೆಯ ಮಾತಿನಂತೆ ನಾನು ಚಂದ್ರಿಕನ್ ಜೊತೆ ಮಾತಾಡ್ಲಿಕ್ಕೆ ಮನೆಗೆ ಹೋಗಿದ್ದೆ. ಅಲ್ಲಿ ಚಂದ್ರಿಕನ್ ಜೊತೆ ನಿನ್ ಫೋಟೋ ಇತ್ತು. ಅದನ್ನು ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು ನೀನ್ ರಿಚ್ ಅಲ್ಲ ಅಂತ. ಅಕ್ಕ ಸಂಪಾದನೆಯಲ್ಲಿ ಈ ರೀತಿ ರಿಚ್ ಆಗಿ ಸುತ್ತೋದು ಅಂತ. ಆ ಮಾತನ್ನು ಕೇಳಿದ ತಕ್ಷಣ ಹರಿತನಿಗೆ ನಾಚಿಕೆ ಆಯ್ತು. ಚಂದ್ರಿಕನಿಗೆ ನಮ್ ತಂದೆ ಬಗ್ಗೆ ಹೇಳಿದೆ, ನಮ್ಮ ಪ್ರೀತಿ ಬಗ್ಗೆ ಕೂಡ ಹೇಳಿದೆ. ನಿನ್ನ ಅಕ್ಕ ನಿನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರು. ಆದ್ರೆ ನೀನು ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಿದ್ದಾರೆ ಅಂತ ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ದೆ. ಕೇಳಿ ಹರಿತಾ ಕಣ್ಣೀರ್ ಹಾಕಿದ್ಲು. ಸಾರಿ ಅಕ್ಕ, ನಿನ್ ತಾಯಿ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಮ್ಮಲ್ಲಿ ನಮಗೆ ಸಾರಿ ಯಾಕೆ ತಂಗಿ? ರಾಕೇಶ್ ಅವ್ರನ್ನ ನೀನು ಮದ್ವೆ ಆಗು. ಹರಿತಾ ತುಂಬಾನೇ ಸಂತೋಷ ಪಟ್ಲು. ಹೀಗೆ ಮೂವರು ಸೇರಿ ಒಂದು ದಿನ ರಾಕೇಶ್ ತಂದೆಯಾದ ಶಾಂಬಶಿವನ ಬಳಿ ಬಂದ್ರು. ವಿಷಯವನ್ನು ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡ್ರು. ಅವರಿಬ್ಬರ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು. ಅವರಿಬ್ಬರು ಹನಿಮೂನಿಗೆ ಹೊರಟೋದ್ರು. ರಿಕಾ ಮಾತ್ರ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮಾಡಿಕೊಂಡು ಶಾಂಬಶಿವನನ್ನು ತನ್ನ ತಂದೆ ಹಾಗೆ ನೋಡಿಕೊಂಡು ಜೀವನ ಮಾಡ್ತಿದ್ಲು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.